ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು, ಹೋಗ್ತಿದ್ದೀವಿ, ದೇವ್ರ ಪೂಜೆ ಇತ್ತು, ಅಲ್ಲಿ ಹೋಗ್ತಿದ್ದೀವಿ. ಹಾಗೆ ನನ್ನ ಮಗಳು ಮುಖ ಮುಚ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ದೀವಿ ಗೈಸ್. ನಂದು ಫೋಟೋ ತೆಗಿ ಅಂತ ಪೋಸ್ ಕೊಡ್ತಿದ್ದಾಳೆ ಗೈಸ್, ಆದರೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಬಸ್ ಇಳಿದ್ವಿ, ಇವಾಗ ಟೆಂಪೋ ಮಾಡಿದಾರಂತೆ, ಅಲ್ಲಿಗೆ ಹತ್ಕೊಂಡು ಹೋಗ್ಬೇಕು ಇವಾಗ. ಹಾಗೆ ಟೆಂಪೋಗೆ ಹತ್ತಿದ್ವಿ, ಇವಾಗ ಹೊರಡಬೇಕು. ಸೊ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಾಲೋವರ್ಸು ದಿನ ಜಾಸ್ತಿನೇ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಸಿಗ್ತಿದೆ ಅಂತ ಫೀಲ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಕೊನೆವರೆಗೂ ನನ್ನ ವೀಡಿಯೋನ ತಪ್ಪದೆ ನೋಡಿ. ಚಿನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಹೇಳು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ಹೊರಡಬೇಕು. ಹೇಗಿದೆ ದೇವಸ್ಥಾನ ಇನ್ನೂ ನಾನು ನೋಡಿಲ್ಲ, ಹೇಗಿದೆ ಅಂತ ತೋರಿಸ್ತೀನಿ. ಕೊನೆವರೆಗೂ ನನ್ನ ವಿಡಿಯೋ ಹೀಗೆ ನೋಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಟೆಂಪೋ ಹೊರಡ್ತು, ನಾವು ಹೊರಟ್ವಿ. ಬಟ್ ಏನು ದೂರ ಇಲ್ಲ, ಮಂಡ್ಯದಲ್ಲಿರೋದು, ಇನ್ನು 4 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಬಂದು ಗಳಿಸಿದೆ ದೇವಸ್ಥಾನ. ಸುತ್ತ ದೇವಸ್ಥಾನ ಇದೆ ಈ ಊರಲ್ಲಿ, ನೋಡಿ ಗಳಿಸಿದೆ ದೇವಸ್ಥಾನ. ನಾವು ಹೋಗೋ ಅಷ್ಟರಲ್ಲಿ ಆಗಲೇ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಅಲ್ಲೇ ಜಾಯ್ನ್ ಆದ್ವಿ. ನನ್ನ ಮಗಳು ಅಣ್ಣಂದು ನಂದು ಫೋಟೋ ತೆಗಿಮಮ್ಮ ಅಂತ ಅಂದ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ಲು. ಹಾಗೆ ವಿಡಿಯೋನು ಕೂಡ ಮಾಡಿಕೊಂಡೆ. ಹಾಗೆ ಅರಿಶಿನ ಕುಂಕುಮ ಕೊಟ್ಟು ನಾವು ತೊಗೊಂಡ್ವಿ. ಹಾಗೆ ದೇವಸ್ಥಾನ ಚೆನ್ನಾಗಿದೆ, ಇವಾಗ ಹೊಸ್ದಾಗಿ ಮಾಡಿರೋದು ಅನಿಸುತ್ತೆ. ಫುಲ್ಲು ಕ್ಲೀನಾಗಿದೆ, ಏನು ಗಲೀಜಾಗಿಲ್ಲ, ಎಷ್ಟು ಚೆನ್ನಾಗಿದೆ. ಇವಾಗ ಓಪನ್ ಆಗಿರೋದಂತೆ, ಈಗ 6 ಮಂತ್ ಬ್ಯಾಕ್ ಓಪನ್ ಆಗಿರೋದಂತೆ. ಚೆನ್ನಾಗಿದೆ. ಬಟ್ ಮನೆ ದೇವರು ಇದು, ನಮ್ಮ ಅತ್ತೆ ಮನೆ ದೇವರು, ಅಂದರೆ ಅತ್ತೆಯವರ ಅಪ್ಪನ ಮನೆ ದೇವರು. ಸೊ ನಾನು ನೋಡಿರಲಿಲ್ಲ, ಹಾಗೆ ಕರೆದ್ರಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಕರ್ಕೊಂಡು ಬಂದರು ನನ್ನ. ಈ ದೇವಸ್ಥಾನ ಮಂಡ್ಯದಲ್ಲಿರೋದು. ಯಾರೆಲ್ಲ ಈ ದೇವಸ್ಥಾನದ ಊರಲ್ಲಿದ್ದೀರೋ ಸೊ ಅವ್ರು ನನಗೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗಿರೋದು. ನಮ್ಮ ಅತ್ತೆನೇ ನೋಡಿರಲಿಲ್ವಂತೆ ಈ ದೇವಸ್ಥಾನನ. ಇವಾಗ ಪೂಜೆ ಮಾಡಿಸ್ತಿರೋರು ಕೂಡ ಅವರಿಗೆ ಮನೆ ದೇವರು ಅಂತ ಗೊತ್ತಿಲ್ಲದಂಗೆ ಅವ್ರ ಮಕ್ಕಳಿಗೆ ಬೇರೆ ದೇವರಿಗೆ ಮುಡಿ ಕೊಟ್ಟಿದ್ರಂತೆ. ಅದು ಅವ್ರಿಗೂ ಗೊತ್ತಿರಲಿಲ್ಲ. ಇವಾಗ ತಿಳ್ಕೊಂಡು ಪಾಪ ಪೂಜೆ ಇಟ್ಕೊಂಡಿದ್ದಾರೆ. ಕೊನೆ ಆಷಾಢ ಶುಕ್ರವಾರದಲ್ಲಿ ನಾವು ಹೋದ್ವಿ. ಆದರೆ ನಮ್ಮ ಅತ್ತೆನೂ ಕೂಡ ಮದುವೆಗೂ ಮುಂಚೆ ಅಂತ ನೋಡಿರೋದು, ಯಾವುದೋ ಒಂದು ಪುಟ್ಟ ಮನೇಲಿತ್ತಂತೆ ದೇವಸ್ಥಾನ. ಇವಾಗ ದೇವಸ್ಥಾನನ ಕಟ್ಟಿರೋದು 6 ಮಂತ್ ಬ್ಯಾಕು. ಸೊ ಅವ್ರಿಗೆ ಗೊತ್ತಿರಲಿಲ್ವಂತೆ. ಆಮೇಲೆ ನಾನು ನಮ್ಮಮ್ಮ ಅತ್ತೆ ಅಂತಿದ್ದೀನಲ್ಲ, ಸಾರಿ ಅವರು ನಾನು ಅತ್ತೆ ಅನ್ನಲ್ಲ ಅಮ್ಮ ಅಂತ ಅನ್ನೋದು, ನಿಮಗೆಲ್ಲ ಕನ್ಫ್ಯೂಸ್ ಆಗುತ್ತೆ ಯಾರೋ ಅತ್ತೆ ಅಂತ, ಅದಕ್ಕೆ ಅತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಕರೆಯೋದೇ ಅಮ್ಮ ಅಂತ. ತುಂಬ ಚೆನ್ನಾಗಿದೆ, ಸುತ್ತ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ. ಹಾಗೆ ಸುತ್ತ ದೇವಸ್ಥಾನಗಳೇ ಇದೆ, ಏನು ಒಂದು ಹೆಜ್ಜೆ ಕೂಡ ಇಡೋವಾಗಿಲ್ಲ. ಅಲ್ಲೇ ಈಶ್ವರ, ಪಾರ್ವತಿ, ಗಣೇಶ ಎಲ್ಲ ಆಲ್ಮೋಸ್ಟ್ ಆಂಜನೇಯ ಸ್ವಾಮಿ ಎಲ್ಲ ಅಲ್ಲೇ ಇದ್ದಾರೆ. ಎಲ್ಲೂ ಹುಡ್ಕೋ ಹಾಗೆ ಇಲ್ಲ, ಎಲ್ಲ ಒಂದೇ ಕಡೆ ಇದ್ದಾರೆ. ಚೆನ್ನಾಗಿದೆ, ಒಂಥರ ಗುಡ್ ಫೀಲ್ ಆಯಿತು. ಏನೋ ಒಂಥರ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಈ ದೇವರ ಹೆಸರು ಮುದ್ದಮ್ಮ ಅಂತೆ. ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀನೋ ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ ಗೈಸ್. ಪ್ರಸಾದ ತಿಳ್ಕೊಂಡು ಪಾಪ ನನ್ನ ಮಗಳು ತುಂಬ ಹೊಟ್ಟೆ ಎಷ್ಬಿಟ್ಟಿತ್ತು. ಅವಳೇ ತಿನ್ಕೋತಾ ಇದ್ದಾಳೆ. ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ ಪಾಪಚ್ಚಿ ಅವಳು. ಇದೇ
ಯಾವುದೋ ಸಾರಿ ಯಾವ ಊರು ಅಂತ ಗೊತ್ತಿಲ್ಲ, ಬಟ್ ದೇವ್ರು ಮಾತ್ರ ಮುದ್ದಮ್ಮ ಅಂತ. ಚೆನ್ನಾಗಿದೆ ದೇವಸ್ಥಾನ, ವಿಶಾಲವಾಗಿದೆ. ಪಾಪ ಬೆಳಿಗ್ಗೆಯಿಂದ ನಾಷ್ಟ ಮಾಡ್ತಿರೋದಕ್ಕೆ ಸುಸ್ತಾಗಿ ಏನು ಮಾತಾಡ್ತಿಲ್ಲ ನನ್ನ ಮಗಳು. ನಾವು ಬಂದಿದ್ದು ಟೆಂಪೋದಲ್ಲಿ, ಆದರೆ ಹೋಗ್ತಿರೋದು ಓಮಿನಿ ಕಾರಲ್ಲಿ. ಹೇಗಿದೆ ನೋಡಿ, ಇವರೇ ನಮ್ಮ ಅತ್ತೆಯವರ ಅಣ್ಣ. ಪೂಜೆ ಎಲ್ಲ ಮುಗ್ದು ನಮ್ಮ ಅತ್ತೆಯವರ ಅಪ್ಪನ ಮನೆಗೆ ಬಂದ್ವಿ. ನೋಡಿ, ಮನೆ ಎಲ್ಲ ತೋರಿಸ್ತೀನಿ, ಹೇಗಿದೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವರೇ ನಮ್ಮ ಅತ್ತೆ ಮಾವರ, ಸಾರಿ ನಮ್ಮ ಅತ್ತೆಯವರ ಅಪ್ಪ ಅಮ್ಮ. ನಮ್ಮ ಅತ್ತೆಯವರು ನಮ್ಮ ಅಜ್ಜಿ ಮನೆ ಥರ ಅಲ್ಲೇ ನಮ್ಮ ಮಾವಾಗೆ ಎಲ್ಲ ಇದಾರಲ್ಲ, ಇಲ್ಲೂ ಅಷ್ಟೇ ಅವ್ರ ಅಣ್ಣಂದಿರು ಎಲ್ಲರೂ ಮನೆಗೂ ಹೋಗಿ ಬರಬೇಕು. ಈಗೆಲ್ಲ ಇವ್ರ ಮನೆ ಆಯಿತು. ಇವಾಗ ಅವ್ರ ಅಕ್ಕನ ಒಂದೇ ಊರಿಗೆ ಕೊಟ್ಟಿರೋದು, ಇವರೇ ಅವ್ರ ಅಕ್ಕ, ಇದೇ ಅವ್ರ ಮನೆ ನೋಡೋಕೆ ಬಂದ್ವಿ. ಹೇಗಿದೆ ಅಂತ. ಚೆನ್ನಾಗಿದೆ, ದೊಡ್ಡದಾಗಿದೆ, ಬಟ್ ಚೆನ್ನಾಗಿದೆ. ಆಗಿನ ಕಾಲಿನ ಮನೆ. ನಾವು ಬೇಡ 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 ಅಂದರು, ಬಜ್ಜಿ ಮಾಡಿದ್ರು, ಬಜ್ಜಿ ಜೊತೆ ಟೀ ಕುಡಿದ್ವಿ. ಟೀ ಕುಡಿದ್ಬಿಟ್ಟು ಬಜ್ಜಿ ತಿಂದ್ಬಿಟ್ಟು ಹೊರಟ್ವಿ. ಇವರು ನಮ್ಮ ವಾರ್ಗಿತ್ತಿ, ಅಂದರೆ ನಮ್ಮ ಅತ್ತೆಯವರ ಅಕ್ಕನ ಸೊಸೆ. ಅದೇ ಅಂಗಡಿಯವ್ರು ನೋಡಿದ್ಯಾರ, ಅದೇ ಕಾಣ್ತಾವ. ದುಪ್ಪು ಬರೋದಾ ದೊಡ್ಡಮ್ಮ? ಬಾಯ್ ಮಾಡ್ಬಿಡು. ಇಲ್ಲಿ ಅಲ್ಲಿ ಬಾಯ್ ಮಾಡು. ಬಾಯ್ ಅಮ್ಮ. ಅಜ್ಜನ್ ಇವಳು ನಡೆಸ್ಬೇಕು ಅಂದ್ರೆ ನಾವು ಈ ಸರ್ಕಸ್ ಮಾಡ್ಬೇಕಾ? ಬಸ್ ವೆಯ್ಟ್ ಮಾಡಿ ಸಾಕಾಯಿತು, ಸಿಗಲಿಲ್ಲ. ಬಟ್ ಆಟೋ ಸಿಕ್ತು, ಆಟೋಗೆ ಬಂದ್ವಿ. ಟೈಮ್ ಆಗಿಬಿಟ್ಟಿತ್ತು, ಆಗಲೇ 5 o'clock ಆಗಿಬಿಟ್ಟಿತ್ತು. ಆಟೋಗೆ ಬಂದ್ವಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ಬೇಕು ಇವಾಗ ಬಸ್ನ. ಪಟ್ನಾ ಬಸ್ ಸ್ಟ್ಯಾಂಡ್ ಇದು. ಬಸ್ಸೇನೋ ಸಿಕ್ತು ಊರಿಗೆ, ಆದರೆ ಸೀಟ್ ಸಿಗಲಿಲ್ಲ. ಊರ ತನಕ ನಿಂತ್ಕೊಂಡೇ ಬಂದಿದ್ದೀವಿ. ಪಾಪು ಕೂಡ ನನ್ನ ಕೈಯಿಂದ ಕೆಳಗಡೆ ಇಳಿಲಿಲ್ಲ. ಅಮ್ಮ ಹಂಗೂ ಬಂದ್ಕೊಡು, ನಾನು ಎತ್ಕೋತೀನಿ ಅಂತ ಕೇಳಿದ್ರು. ಆದರೆ ಅವ್ರಿಗೂ ಕೈ ನೋವಲ್ವಾ, ಅದಕ್ಕೆ ನಾನೇ ಎತ್ಕೊಂಡು ಬಂದೆ. ತುಂಬಾ ಕೈ ನೋವು ಬಂದ್ಬಿಡ್ತು ಇವತ್ತು. ಕೂತಿರೋರೆಲ್ಲ ಪಾಪನ ಕರೆದ್ರು, ಬಾಪ ನಾನು ಎತ್ಕೋತೀನಿ, ಕುಣಿಸ್ಕೋತೀನಿ ಅಂತ ಎಲ್ಲ. ಅವಳು ಹೋಗಲಿಲ್ಲ. ಯಾರೆಲ್ಲ ಕಾವೇರಿನ ನೋಡಬೇಕು ದಯವಿಟ್ಟು ಶ್ರೀರಂಗಪಟ್ಟಣಕ್ಕೆ ಬಂದು ನೋಡಿ. ತುಂಬ ಹರಿತಿದ್ದಾಳೆ ಕಾವೇರಿ, ರೋಡಿಗೆಲ್ಲ ಬಂದು ಎಲ್ಲ ಸ್ಪರ್ಶ ಮಾಡಿಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಒಂಥರ ಅದ್ಭುತವಾಗಿದೆ. ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ಯಾರೆಲ್ಲ ನಿಮಗೆ ಆಸೆ ಇದೆಯೋ ದಯವಿಟ್ಟು ಇಲ್ಲಿಗೆ ಬನ್ನಿ. ಆದರೆ ಗೇಟ್ ಓಪನ್ ಆಗಿಲ್ಲ, ಜಾಸ್ತಿ ನೀರಿದ್ದಾಗ ಗೇಟ್ ಓಪನ್ ಮಾಡಲ್ಲ. ಅದೇ ವಾಟರ್ ಗೇಟ್ ಅಂತ ಇರುತ್ತಲ್ಲ ಪಟ್ಟಣದಲ್ಲಿ. ಯಾರೆಲ್ಲ ನೋಡಿದ್ದೀರೋ ಕಮೆಂಟ್ ಮಾಡಿ. ಆದರೆ ನಾನು ನೋಡಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್
ಬಂದ್ವಿ ಗೈಸ್. ಊರು ತಲುಪಿದ್ವಿ, ನಡ್ಕೊಂಡು ಹೋಗ್ತಿದ್ದೀವಿ. ಪಾಪು ಮಲ್ಕೊಬಿಟ್ಟಿದ್ದಾಳೆ. ಬಸ್ಸಲ್ಲಿ ಸೀಟೇ ಇಲ್ಲ, ಇವಳು ನೆಕ್ಕೊಂಡು ಬರೋಷ್ಟರಲ್ಲಿ ಕೈಯೆಲ್ಲ ನೋವು ಬಂದ್ಬಿಡ್ತು. ಬಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ. ಗಾಡಿ ನಿಂತಿಲ್ಲ. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.